ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾರಿಂಜೇಶ್ವರ ದೇವಸ್ಥಾನ. ಮಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರವನ್ನು ತಲುಪಲು ನೂರಾರು ಮೆಟ್ಟಿಲುಗಳನ್ನು ಏರಬೇಕು. ಆದರೆ ಪ್ರಯಾಣದ ಆರಂಭದಲ್ಲೇ ಕಣ್ಣಿಗೆ ಬೀಳುವುದು ಈ ಸುಂದರವಾದ ಹೊಳ ಮತ್ತು ಸುತ್ತಲಿನ ಹಸಿರು ಪ್ರಕೃತಿ. ಮೇಲೆ ಸಾಗುತ್ತಾ ಹೋದಂತೆ ಮೊದಲು ಸಿಗುವುದು ಪಾರ್ವತಿ ಅಮ್ಮನವರ ಸನ್ನಿಧಿ ಮತ್ತು ಶ್ರೀ ಗಣೇಶನ ದೇವಾಲಯ. ಕಾರಿಂಜೇಶ್ವರ ಕ್ಷೇತ್ರದ ವಿಶೇಷತೆಯೇ ಇದೆ. ಇಲ್ಲಿ ಶಿವ ಮತ್ತು ಪಾರ್ವತಿ ಒಂದೇ ಸ್ಥಳದಲ್ಲಿ ಇಲ್ಲ. ಪಾರ್ವತಿ ದೇವಿಯವರು ಬೆಟ್ಟದ ಮಧ್ಯಭಾಗದಲ್ಲಿ ನೆಲೆಸಿದ್ದರೆ ಶಿವನು ಬೆಟ್ಟದ ತುದಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಮಹಾಶಿವರಾತ್ರಿ ಸಮಯದಲ್ಲಿ ಈ ಕ್ಷೇತ್ರದ ವೈಭವ ಇನ್ನಷ್ಟು ಹೆಚ್ಚುತ್ತದೆ. ಸಾವಿರಾರು ಭಕ್ತರು ಇಲ್ಲಿ ಸೇರಿ ರಾತ್ರಿಯಿಡೀ ಜಾಗರಣೆ, ವಿಶೇಷ ಪೂಜೆ ಮತ್ತು ಅಭಿಷೇಕಗಳಲ್ಲಿ ಭಾಗವಹಿಸುತ್ತಾರೆ. ಈ ಸಮಯದಲ್ಲಿ ಶಿವಪಾರ್ವತಿ ಸಮ್ಮಿಲನ ಉತ್ಸವವೂ ನಡೆಯುತ್ತದೆ ಎಂಬುದು ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ. ಪ್ರಕೃತಿ, ಭಕ್ತಿ ಮತ್ತು ಶಾಂತಿ ಒಂದೇ ಸ್ಥಳದಲ್ಲಿ ಅನುಭವಿಸಬೇಕೆಂದರೆ ಕಾರಿಂಜೇಶ್ವರ ದೇವಸ್ಥಾನ ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಬೇಕಾದ ಪವಿತ್ರ ಕ್ಷೇತ್ರ.